ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 6 to 10 ಎಲ್ಲ ಟೆಕ್ಸ್ಟ್ ಬುಕ್ಗಳ ಕ್ವಶನ್ ಆನ್ಸರ್ನ ನೋಡ್ತಾ ಇದ್ದೀವಿ. ಈಗಾಗಲೇ 6ನೇ ತರಗತಿನ ಕಂಪ್ಲೀಟ್ ಮಾಡಿದ್ದೀವಿ. 7ನೇ ತರಗತಿಯಲ್ಲಿ 6 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. 6 ಚಾಪ್ಟರ್ಗಳನ್ನು 2 ಭಾಗವಾಗಿ ಈಗ 3ನೇ ಭಾಗ 7ನೇ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ 7ನೇ ಚಾಪ್ಟರನ್ನು ನೋಡೋಣ. 7ನೇ ತರಗತಿಯ 7ನೇ ಚಾಪ್ಟರ್ ಮೈಸೂರು ಆ್ಯಂಡ್ ಅದರ್ ಸ್ಟೇಟ್ಸ್. ಓಕೆ, ಶುರು ಮಾಡೋಣ. ಮೈಸೂರು ರಾಜ್ಯ ಲಾಂಛನ ಯಾವುದು? ಗಂಡ ಬೇರುಂಡ. ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನ. ಈಗ ಮೈಸೂರು ಒಡೆಯರ ಮನೆತನದ ಅಧಿದೇವತೆ ಚಾಮುಂಡೇಶ್ವರಿ. ಅಟಾರ ಕಚೇರಿಯನ್ನು ಸ್ಥಾಪಿಸಿದವರು ಚಿಕ್ಕ ದೇವರಾಜ ಒಡೆಯರ್. ಮೈಸೂರು ಅರಮನೆಯನ್ನು ಹೊಸದಾಗಿ ಯಾವ ವರ್ಷ ಕಟ್ಟಲಾಯಿತು? 1912. ಎಷ್ಟರಲ್ಲಿ? 1912. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಮರಣ ಹೊಂದಿದವರು ಹೈದರ್ ಅಲಿ. ಲಾಲ್ ಬಾಗ್ ಉದ್ಯಾನವನವನ್ನು ಆರಂಭಿಸಿದವರು ಹೈದರ್ ಅಲಿ. ಮೈಸೂರಿನ ಹುಲಿ ಎಂದು ಯಾರನ್ನ ಕರೆಯುತ್ತಾರೆ? ಟಿಪ್ಪು ಸುಲ್ತಾನ್. ಮಂಗಳೂರು ಶಾಂತಿ ಒಪ್ಪಂದ ಯಾರ ನಡುವೆ ನಡೆಯಿತು? ಟಿಪ್ಪು ಮತ್ತು ಬ್ರಿಟಿಷರ ನಡುವೆ. ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆಯನ್ನು ಏನೆಂದ ಕರೀತಾರೆ? ದರಿಯಾ ದೌಲತ್. ನಾಲ್ವಡಿ ಕೃಷ್ಣರಾಜ ಒಡೆಯರ ದಿವಾನರಾಗಿದ್ದವರು ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದು 1913. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು 1916. ಕನ್ನಡ ಸಾಹಿತ್ಯ ಪರಿಷತ್ ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು? 1915. ಕೃಷ್ಣರಾಜಸಾಗರ ಅಣೆಕಟ್ಟು KRSನ ನಿರ್ಮಾಣ ಯಾರ ಕಾಲದಲ್ಲಿ ಪೂರ್ಣಗೊಂಡಿತು? ಸರ್ ಎಂ ವಿಶ್ವೇಶ್ವರಯ್ಯ. ಭದ್ರಾವತಿಯಲ್ಲಿ ಕಬ್ಬಿಣ ಉಕ್ಕು ಕಾರ್ಖಾನೆಯನ್ನು ಯಾರು ಸ್ಥಾಪಿಸಿದರು? ಸರ್ ಎಂ ವಿಶ್ವೇಶ್ವರಯ್ಯ. ಯಾರ ರಾಜರಾಗಿದ್ದರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ಕೆಳದಿ ಸಂಸ್ಥಾನದ ಪ್ರಖ್ಯಾತ ಅರಸ ವೆಂಕಟಪ್ಪ ನಾಯಕ. ಪಡುಗಡಲೊಡೆಯ ಎಂದು ಯಾರನ್ನ ಕರೆಯುತ್ತಿದ್ರು? ಶಿವಪ್ಪ ನಾಯಕ. ಶಿವಪ್ಪ ನಾಯಕನ ಶಿಸ್ತು ಎಂದರೆ ಭೂಕಂದಾಯ ಪದ್ಧತಿ. ಕೆಳದಿಯ ಅಘೋರೇಶ್ವರ ದೇವಾಲಯ ಯಾವ ಕಲೆಗೆ ಪ್ರಸಿದ್ಧವಾಗಿದೆ? ಶಿಲ್ಪಕಲೆಗೆ. ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕಿದವರು ಹೈದರ್ ಅಲಿ. ಒನಕೆ ಓಬವ್ವ ಯಾವ ಕೋಟೆಯ ಕಾವಲುಗಾರನ ಹೆಂಡತಿ? ಚಿತ್ರದುರ್ಗ. ಬೆಂಗಳೂರು ನಗರದ ಸ್ಥಾಪಕ 1ನೇ ಕೆಂಪೇಗೌಡ. ನಿಮಗೆ ಕ್ವಶನಲ್ಲಿ ಕೇಳಬಹುದು, ಬೆಂಗಳೂರು ಸಂಸ್ಥಾಪಕ ಯಾರು? 1ನೇ ಕೆಂಪೇಗೌಡ, 2ನೇ ಕೆಂಪೇಗೌಡ, 3ನೇ ಕೆಂಪೇಗೌಡ. ಕನ್ಫ್ಯೂಸ್ ಆಗೋದು ಬೇಡ, 1ನೇ ಕೆಂಪೇಗೌಡ. ಬಸವನಗುಡಿಯ ಬಸವನ ದೇವಾಲಯ ಕಟ್ಟಿಸಿದವರು ಯಾರು? 1ನೇ ಕೆಂಪೇಗೌಡ. ಕಿತ್ತೂರು ರಾಣಿ ಚೆನ್ನಮ್ಮ ಯಾರ ಕಿರಿಯ ಪತ್ನಿ ಅಂದರೆ ಮಲ್ಲಸರ್ಜಾ ದೇಸಾಯಿ. ಕಿತ್ತೂರು ರಾಣಿ ಚೆನ್ನಮ್ಮ ಯಾರ ವಿರುದ್ಧ ಹೋರಾಡಿದರು? ಬ್ರಿಟಿಷರ ವಿರುದ್ಧ. ಸಂಗೊಳ್ಳಿ ರಾಯಣ್ಣ ಯಾರು? ರಾಣಿ ಚೆನ್ನಮ್ಮನ ಬಂಟ ಅಥವಾ ಸೇನಾನಿ. ಪ್ರಾಚೀನ ಕಾಲದಲ್ಲಿ ಕರಾವಳಿಯ ಒಂದು ಭಾಗವನ್ನು ಏನೆಂದು ಕರೆಯುತ್ತಿದ್ರು? ತುಳುನಾಡು. ಉಲ್ಲಾಳದ ರಾಣಿ ಯಾರು? ಅಬ್ಬಕ್ಕ ರಾಣಿ. ಮಂಗಳೂರಿನ ಕದ್ರಿಯಲ್ಲಿರುವ ಪ್ರಸಿದ್ಧ ದೇವಸ್ಥಾನ ಮಂಜುನಾಥ ದೇವಸ್ಥಾನ. ಸುರಪುರ ಸಂಸ್ಥಾನದ ಸ್ಥಾಪಕ ಗಡ್ಡಿಪಿಡ್ಡ ನಾಯಕ. ಸುರಪುರದ ರಾಜ ವೆಂಕಟಪ್ಪ ನಾಯಕ ಯಾರ ವಿರುದ್ಧ ಬಂಡಾಯವೆದ್ದನು ಅಂದರೆ ಬ್ರಿಟಿಷರ ವಿರುದ್ಧ. ಸಿಂಧೂರ ಲಕ್ಷ್ಮಣ ಯಾರು? ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕ್ರಾಂತಿಕಾರಿ. ಮೈಸೂರು ಒಡೆಯರ ವಂಶದ ಅರಸರು ಯಾವ ಸಾಮ್ರಾಜ್ಯದ ಪರಂಪರೆಯನ್ನು ಮುಂದುವರಿಸಿದರು? ವಿಜಯನಗರ. ಮೈಸೂರು ಒಡೆಯರ ಮನೆತನದ ಅಧಿದೇವತೆ ಯಾರು? ಚಾಮುಂಡೇಶ್ವರಿ. ಆಗಲೇ ಹೇಳದಂಗೆ ಮೈಸೂರು ಅರಮನೆಯನ್ನು ನಿರ್ಮಾಣ ಮಾಡಿದ್ದು 1912. ಅರಮನೆಯ ಸಭಾಂಗಣವನ್ನು ಶೃಂಗರಿಸಿದ ಪ್ರಸಿದ್ಧ ಚಿತ್ರಕಲಾಕಾರ ರವಿವರ್ಮ. ಯಾರಿಗೆ ಗೊತ್ತಿಲ್ಲ ಹೇಳಿ? ರವಿವರ್ಮ. ಮೈಸೂರು ಒಡೆಯರ ವಂಶದ ಪ್ರಾರಂಭದ ಪ್ರಸಿದ್ಧ ಅರಸ ಚಿಕ್ಕದೇವರಾಜ ಒಡೆಯರ್. ಹೈದರ್ ಅಲಿಯು ಯಾವ ಯುದ್ಧದಲ್ಲಿ ಪಾಲ್ಗೊಂಡು ತನ್ನ ಪರಾಕ್ರಮ ಮೆರೆದ? ದೇವನಹಳ್ಳಿ ಯುದ್ಧದಲ್ಲಿ. ಮೈಸೂರು ಹುಲಿ ಎಂದು ಯಾರನ್ನ ಕರೆಯುತ್ತಾರೆ? ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನನು ಯಾರ ನೆರವಿನಿಂದ ತನ್ನ ಸೈನ್ಯವನ್ನು ಆಧುನಿಕವಾಗಿ ಸಜ್ಜುಗೊಳಿಸಿದ? ಫ್ರೆಂಚ್ ಅಧಿಕಾರಿಗಳು. ಶ್ರೀರಂಗಪಟ್ಟಣದಲ್ಲಿ ಯಾರು ರಾಕೆಟ್ ಬಳಸುವ ತಂತ್ರಜ್ಞಾನ ಕರಗತ ಮಾಡಿಕೊಂಡಿದ್ರು? ಟಿಪ್ಪು ಸುಲ್ತಾನ್. ಮೈಸೂರು ರಾಜ್ಯವು ಬ್ರಿಟಿಷರ ವಶವಾದಾಗ ಯಾರನ್ನು ಅಧಿಕಾರಕ್ಕೆ ತರಲಾಯಿತು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್.
ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಿವಾನರಾಗಿದ್ದವರು ಪೂರ್ಣಯ್ಯ. ಯಾರು? ಪೂರ್ಣಯ್ಯ. ರಾಜಧಾನಿಯನ್ನ ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದ ಕಮಿಷನರ್ ಮಾಕಬ್ಬನ್. ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತಂದವನು ಮಾಕಬ್ಬನ್. ಮೈಸೂರು ರಾಜ್ಯದಲ್ಲಿ ರೈಲ್ವೆ ಮಾರ್ಗಗಳ ನಿರ್ಮಾಣ ಯಾರ ಕಾಲದಲ್ಲಿ ಆರಂಭವಾಯಿತು ಅಂದರೆ ಲೂಯಿ ಬೆಥನ್ ಬೋರಿಂಗ್. 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ ಯಾವ ಸಭೆ ಆರಂಭವಾಯಿತು? ಪ್ರಜಾಪ್ರತಿನಿಧಿ ಸಭೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ದಿವಾನರಾಗಿದ್ದ ಪ್ರಸಿದ್ಧ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಯಾದ ವರ್ಷ 1916. ಕನ್ನಡ ಸಾಹಿತ್ಯ ಪರಿಷತ್ ಆಗಲೇ ಹೇಳಿವಿ 1915. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಯಾವ ವರ್ಷ ಪೂರ್ಣಗೊಳಿಸಲಾಯಿತು? 1932. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ರಿಪೀಟ್ ಆಗಿದೆ, ತೊಂದರೆ ಇಲ್ಲ. ಚಾಮರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ರಾಜ್ಯವು ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರಿತು? 1947. ಕೆಳದಿಯ ಪ್ರಸಿದ್ಧ ಸಂಸ್ಥಾನ ನಾಯಕ ಯಾರು ಅಂದರೆ ವೆಂಕಟಪ್ಪ ನಾಯಕ. ಆಗಲೇ ಹೋಗಿತ್ತು. ಪಡುಗಡ ಲಡೆಯ ಸ್ಥಾಪಕ ಯಾರು ಅಂದರೆ ಶಿವಪ್ಪ ನಾಯಕ ಅಂತ. ಇವತ್ತು ಸ್ವಲ್ಪ ರಿಪೀಟ್ ಆಗಿದೆ, ತೊಂದರೆ ಇಲ್ಲ, ನಿಮಗೆ ತಲೆಯಲ್ಲಿದ್ದರೆ ಸಾಕು. ಶಿವಪ್ಪ ನಾಯಕನ ಶಿಸ್ತು ಅಂದರೆ ಕ್ರಮಬದ್ಧ ಕಂದಾಯ ಪದ್ಧತಿ ಅಂತ. ಕೆಳದಿಯ ಅಘೋರೇಶ್ವರ ದೇವಾಲಯ ಯಾವ ಕಲೆಗೆ ಪ್ರಸಿದ್ಧ? ಶಿಲ್ಪಕಲೆಗೆ. ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದವನು ಹೈದರಾಲಿ. ವನಕ್ಕೆ ಒಬ್ಬವ ಯಾವ ಕೋಟೆಯ ರಕ್ಷಣೆಗಾಗಿ ಓಡಾಡಿದ್ಲು? ಚಿತ್ರದುರ್ಗದ ಕೋಟೆ. ಬೆಂಗಳೂರು ಸ್ಥಾಪಕ ಆಗಲೇ ಹೇಳದಂತೆ ಕೆಂಪೇಗೌಡ. 1ನೇ ಕೆಂಪೇಗೌಡ. ಇದು ಕೂಡ ರಿಪೀಟ್. ಬಸವನ ದೇವಾಲಯ ನಿರ್ಮಿಸಿದವರು 1ನೇ ಕೆಂಪೇಗೌಡ ಅಂತ. ರಾಣಿ ಚೆನ್ನಮ್ಮ ಯಾರ ವಿರುದ್ಧ ಹೋರಾಡಿದಳು? ಬ್ರಿಟಿಷರ ವಿರುದ್ಧ. ಸಿಂಧೂರ ಲಕ್ಷ್ಮಣ ಒಬ್ಬ ಸ್ವತಂತ್ರ ಹೋರಾಟಗಾರ. ಇರಲಿ, ಕ್ಲಿಯರ್ ಆಯ್ತಾ? ಇನ್ನು 8ನೇ ಚಾಪ್ಟರನ್ನು ನೋಡೋಣ. 8ನೇ ಚಾಪ್ಟರ್ ಕಬೀರ್. ಕರ್ನಾಟಕದ ಕಬೀರ ಎಂದು ಯಾರನ್ನ ಕರೀತಾರೆ? ಶಿಶುನಾಳ ಶರೀಫರು. ಶಿಶುನಾಳ ಶರೀಫರ ಗುರುಗಳು ಯಾರು ಅಂದರೆ ಗುರು ಗೋವಿಂದ ಭಟ್ಟರು. ಶಿಶುನಾಳ ಶರೀಫರು ಎಲ್ಲಿ ಜನಿಸಿದ್ರು? ಹೆಸರಲ್ಲೇ ಇದೆ, ಶಿಶುನಾಳ. ಭಕ್ತಿ ಪಂಥದ ಪ್ರಸಿದ್ಧ ಸಂತ ಕಬೀರ್ ದಾಸರ ಶಿಷ್ಯರು ರಮಾನಂದರು. ಕಬೀರರು ಯಾರಮ್ಮನ ಮಗನೆಂದು ಸಾರಿದರು? ರಾಮ ಮತ್ತು ಅಲ್ಲನ ಮಗನೆಂದು ಸಾರಿದರು. ಕಬೀರ್ ದಾಸರ ಅನುಯಾಯಿಗಳನ್ನು ಏನೆಂದು ಕರೀತಾರೆ? ಕಬೀರ್ ಪಂಥಿಗಳು. ಕಬೀರರು ತಮ್ಮ ತತ್ವಗಳನ್ನು ಯಾವ ಕಾವ್ಯದಲ್ಲಿ ಬೋಧಿಸಿದರು? ದೋಹಾದಲ್ಲಿ. ಸಿಖ್ ಧರ್ಮದ ಸ್ಥಾಪಕರು ಯಾರು ಅಂದರೆ ಗುರುನಾನಕ್. ಸಿಖ್ಖರ ಪವಿತ್ರ ಗ್ರಂಥ ಸಾಹೇಬ್. ಗುರುನಾನಕ್ ಜನಿಸಿದ ಗ್ರಾಮ ತಳವಂಡಿ. ಜಪಜಿ ಹಾಡುಗಳು ಯಾವ ಗ್ರಂಥದಲ್ಲಿವೆ? ಗ್ರಂಥ ಸಾಹೇಬ್. ಗುರುನಾನಕರ ತಂದೆ ತಾಯಿ ಯಾರು? ಮಹಾತಾ ಕೌಲ ಮತ್ತು ತೃಪ್ತ. ಯಾರು? ಮಹಾತಾ ಕೌಲ ಮತ್ತು ತೃಪ್ತ ಅಂತ. ಇನ್ನು 9ನೇ ಚಾಪ್ಟರನ್ನು ನೋಡೋಣ. ಚಾಪ್ಟರ್ನ ಹೆಸರು ಶಾಸಕಾಂಗ ಮತ್ತು ಕಾರ್ಯಾಂಗ. ಸರ್ಕಾರದ 3 ಅಂಗಗಳು ಯಾವುವು ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸನಗಳನ್ನು ಅಥವಾ ಕಾನೂನುಗಳನ್ನು ಮಾಡುವ ಅಂಗ ಶಾಸಕಾಂಗ. ಶಾಸನಗಳನ್ನು ಜಾರಿಗೊಳಿಸೋದು ಕಾರ್ಯಾಂಗ. ನ್ಯಾಯ ನಿರ್ಣಯ ನೀಡುವ ಅಂಗ ನ್ಯಾಯಾಂಗ. ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ? ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್ ಅಥವಾ ಕೈಗನ್ನಡಿ ಅಂತ ಕರೀತಾರೆ. ಪಾರ್ಲಿಮೆಂಟ್ ಎಂಬ ಪದವನ್ನು ಯಾವ ಭಾಷೆಯಿಂದ ತರಲಾಗಿದೆ? ಫ್ರೆಂಚ್ನ ಪಾರ್ಲರ್ ಅಥವಾ ಲ್ಯಾಟಿನ್ನ ಪಾರ್ಲಿಮೆಂಟಮ್ ಎಂಬುದರಿಂದ ತರಲಾಗಿದೆ. ಭಾರತದ ಶಾಸಕಾಂಗ ಎಂದರೆ ಸಂಸತ್. ನಿಮ್ಗೆಲ್ರಿಗೂ ಗೊತ್ತಿದೆ, ಎಲ್ಲಿದೆ? ನವದೆಹಲಿಯಲ್ಲಿದೆ. ಅಮೆರಿಕ ದೇಶದ ಕಾರ್ಯಾಂಗದ ಈ ರೀತಿ ಯಾವುದು ಅಂದರೆ ಅಧ್ಯಕ್ಷೀಯ ಕಾರ್ಯಾಂಗ. ಭಾರತ ಸಂಸತ್ತಿನ ಕೆಳಮನೆ ಯಾವುದು ಅಂದರೆ ಲೋಕಸಭೆ. ಮೇಲ್ಮನೆ ಅಂದರೆ ಯಾವುದು ಅಂದರೆ ಮೇಲ್ಮನೆ ರಾಜ್ಯಸಭೆ. ಯಾವುದು? ರಾಜ್ಯಸಭೆ. ಇದು ಮೇಲ್ಮನೆ ಆಗುತ್ತೆ. ಸ್ನೇಹಿತರೆ, ನಿಮಗೆ 2 ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರನ್ನು ಮಾಡಿ, ಯಾಕಂದರೆ ನಿಮ್ಮ ಭಾಗವಹಿಸುವಿಕೆ. 1ನೇ ಪ್ರಶ್ನೆ ಹೀಗಿದೆ: ಮೈಸೂರು ಅರಮನೆಯನ್ನು ನಿರ್ಮಿಸಿದ್ದು ಯಾವಾಗ? ಓಕೆ. 2ನೇ ಪ್ರಶ್ನೆ: ಬೆಂಗಳೂರು ಸಂಸ್ಥಾಪಕರು ಯಾರು?
ಇವೆರಡಕ್ಕೂ ಕಾಮೆಂಟ್ ಮೂಲಕ ಆನ್ಸರನ್ನು ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.